ಆನೆಯ ಸುಂಡಿಲು ಇದರ ರಹಸ್ಯವೇನು? ಆನೆಯ ತಲೆಯ ವಿಶೇಷತೆಯು ತಮಗೆ ತಿಳಿಯಿತು. ಆದರೆ ಇಷ್ಟೊಂದು ಮಹಾನ್ ಶಿವಸುತ್ತಲಿ ಸೊಂಡಿಲನ್ನು ಏಕೆ ನೀಡಲಾಗಿದೆ? ಏಕೆಂದರೆ ಆನೆಯ ಸೊಂಡಿಲು ಬಹಳ ಶಕ್ತಿಶಾಲಿಯಾಗಿರುತ್ತದೆ. ಅದು ವೃಕ್ಷವನ್ನು ಸಹ ಕಿತ್ತೆಸೆಯಬಲ್ಲದು. ಸೊಂಡಿಲಿನಲ್ಲಿ ಸುತ್ತಿಕೊಂಡು ಮೇಲಕ್ಕೆ ಎಸೆಯಬಲ್ಲದು. ಅಂದರೆ ಅದು ಒಂದು ಬುಲ್ಡೋಜರ್ ಅಥವಾ ಕ್ರೇನ್ ಎರಡರ ಕೆಲಸವನ್ನು ತಾನೇ ಮಾಡುತ್ತದೆ. ಅದು ಸೊಂಡಿಲಿನಲ್ಲಿ ಮಕ್ಕಳಿಗೆ ನಮಸ್ಕಾರವೂ ಮಾಡಬಲ್ಲದು. ಅನೇಕರಿಗೆ ಪುಷ್ಪವನ್ನು ಅರ್ಪಿಸಲು ಬಲ್ಲದು ಅಥವಾ ನೀರಿನಿಂದ ಮೂರ್ತಿಯನ್ನು ಪೂಜಿಸಲೂಬಹುದು. ಸೊಂಡಿಲಿನಿಂದ ಆನೆಯು ಅತಿ ಸೂಕ್ಷ್ಮ ವಸ್ತುವಾದ ಸೂಜಿಯನ್ನು ಎತ್ತಬಲ್ಲದು. ಇದೇ ರೀತಿ ಜ್ಞಾನಿಯೂ ಸಹ ತನ್ನ ದುರಭ್ಯಾಸಗಳನ್ನು ಬೇರು ಸಮೇತ ಕಿತ್ತು ಹಾಕಬಲ್ಲನು ಮತ್ತು ಸೂಕ್ಷ್ಮ ವಿಷಯಗಳನ್ನು ಕೂಡ ಗ್ರಹಿಸಬಲ್ಲನು. ಅವನು ಅನೇಕರಿಗೆ ಗೌರವ ಮತ್ತು ಸ್ನೇಹ ತೋರುವುದರಲ್ಲಿ ನಿಪುಣನಾಗಿರುತ್ತಾನೆ. ಹಳೆಯ ಸಂಸ್ಕಾರಗಳ ಬೇರುಗಳನ್ನು ಕಿತ್ತು ಹಾಕಲು ಸೊಂಡಿಲಿನಂತಹ ಆಧ್ಯಾತ್ಮಿಕ ಶಕ್ತಿ ಬೇಕು. ಆದ್ದರಿಂದ ಆನೆಯ ಸೊಂಡಿಲು ಕೂಡ ಮನುಷ್ಯನ ಕೆಲವು ವಿಶೇಷತೆಗಳನ್ನು ಸೂಚಿಸುತ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.